ಸೇವಾ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಭಾಜಪ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಚಾಲನೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸುಮಾರು 15 ದಿನಗಳ ಕಾಲ ನಿರಂತರ ವಿವಿಧ ಕಾರ್ಯಕ್ರಮಗಳಾದ ರಕ್ತದಾನ ಶಿಬಿರ, ಸಸಿ ನೆಡುವ ಕಾರ್ಯಕ್ರಮ, ಅಂಗವಿಕಲರಿಗೆ ಉಪಕರಣ ವಿತರಣೆ, ಐತಿಹಾಸಿಕ ದೇವಾಲಯಗಳು ಶುಚಿಗೊಳಿಸುವುದು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಭಾಜಪ ಮುದಗಲ್ ಮಂಡಲದ ಅಧ್ಯಕ್ಷ ಹುಲ್ಲೇಶ್ ಸಾಹುಕಾರ್ ಅಭಿಮತ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಭಾಜಪ ಜಿಲ್ಲಾಧ್ಯಕ್ಷರಾದ ಶ್ರೀ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್ ಹಾಗೂ ಮುದಗಲ್ ಮಂಡಲ ಅಧ್ಯಕ್ಷರಾದ ಶ್ರೀ ಹುಲ್ಲೇಶ್ ಸಾಹುಕಾರ್ ಹಾಗೂ ಮುದಗಲ್ ನಗರ ಘಟಕದ ಅಧ್ಯಕ್ಷ ಕರಿಯಪ್ಪ ಯಾದವ್, ಸಣ್ಣ ಸಿದ್ದಯ್ಯ ಜ್ಞಾನಪ್ಪಯ್ಯನವರು, ಮಾಂತಗೌಡ ಬಯ್ಯಾಪುರ್, ಬಸನಗೌಡ ಚಿತ್ತಾಪುರ್, ನಾರಾಯಣಪ್ಪ ನಾಯಕ್, ಪುರಸಭಾ ಸದಸ್ಯರಾದ ಗುಂಡಪ್ಪ ಗಂಗಾವತಿ, ಅಯ್ಯಪ್ಪಯ್ಯ ಸ್ವಾಮಿ, ನಾಗರಾಜ್ ತಳವಾರ್, ಬಾಬು ಉಪ್ಪಾರ್, ಚಂದಾವಲಿ ಸಾಬ್ ಜಂಗ್ಲಿ, ಮಹಾಂತೇಶ್ ಗುಡಿಹಾಳ್, ಶರಣಗೌಡ ಪಾಟೀಲ್, ಮಂಜು ನಂದವಾಡಗಿ ಹಾಗೂ ಶಾಸಕರ ಆಪ್ತ ಸಹಾಯಕ ಫಕೀರಪ್ಪ ಕುರಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಿಯಾಜ್ ಕನಕ ಟಿವಿ, ಲಿಂಗಸುಗೂರು. ಯಾವ್ದಾದ್ರು ರಾಜಕೀಯ ಪಕ್ಷ ಈ ದೇಶದಲ್ಲಿದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಾರ್ಟಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂತ ಒಂದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಒಂದು ಪಕ್ಷ. ಆ ಒಂದು ಪಕ್ಷದ ಪರಮೋಚ್ಚ ನಾಯಕ, ಇಡೀ ಜಗತ್ತೇ ಮೆಚ್ಚಿರ್ತಕ್ಕಂಥ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದಲ್ಲಿ ನಾವಿದ್ದೇವೆ. ಎಲ್ಲಾ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಇದು ನಮಗೆ ವಿಶೇಷವಾಗಿರ್ತಕ್ಕಂಥದ್ದು 75ನೇ ಹುಟ್ಟುಹಬ್ಬ. ಈ 75ನೇ ಹುಟ್ಟುಹಬ್ಬವನ್ನ ನಾವು ವಿಶಿಷ್ಟವಾಗಿ ನಾವು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಆಚರಣೆಯನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಮೋದಿ ಅವರಿಗೆ ಪ್ರತಿ ವರ್ಷ ನಾವು ರಕ್ತದಾನ ಮಾಡುವ ಮೂಲಕ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ, ಸ್ವಚ್ಛತೆಯನ್ನು ಮಾಡ್ತೀವಿ, ಸಸಿಗಳನ್ನು ನೆಡ್ತೀವಿ. ಇವೆಲ್ಲ ಪ್ರತಿ ವರ್ಷ ಇದೇ ಹೊಸದೇನು ಇದರಲ್ಲಿ ಜೋಡಿಸ್ಕೊಂಡಿಲ್ಲ. ಒಂದು ವಿಶೇಷ ಏನಂದ್ರೆ, ನಾವು ರಕ್ತದಾನ ಮಾಡಬೇಕಾದಾಗ 40, 50 ಎಷ್ಟೋ ಮಾಡ್ತಿದ್ವಿ. ಆದ್ರೆ ಈ ಸಲ ಒಂದು ವಿಶಿಷ್ಟ